ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ಡೇ 2 ಆಫ್ 16 days ರೋಡ್ ಟ್ರಿಪ್. ನಿನ್ನೆ ಪಂಡ್ರಾಪುರ ಎಲ್ಲ ಮುಗಿಸಿ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಒಂದು 4-5 ಕಿಲೋಮೀಟ್ರು ಸುಮ್ಮನೆ ಒಂದು ವಾಕ್ ಮಾಡಿಕೊಂಡು ರಾತ್ರಿ ಒಂದು 9:30-10 ಗಂಟೆಗೆ ಮಲಗಿದ್ವಿ. ಮತ್ತು ಆ್ಯಸ್ ಯೂಶ್ವಲ್ 3:30 ಎದ್ದು 4:15 ನಾವು ಪಂಡ್ರಾಪುರದಿಂದ ಹೊರಟು ಇವಾಗ ಶನಿ ಸಿಂಗ್ನಾಪುರಕ್ಕೆ ಹೋಗ್ತಾ ಇದ್ದೀವಿ. ಸಮಯ ಈಗ 8:20. 8:20ಕ್ಕೆ ಬ್ರೇಕ್ಫಾಸ್ಟ್ಗೆ ಭಯ ಎಕ್ಸ್ಟ್ರಾ ಪವರ್ ಏನದು ಎಕ್ಸ್ಟ್ರಾ ಪವರ್ ಬಸ್ ಸೊ ಇವ್ರು ಹಿಂದೆ ಮಾತಾಡಿದ್ರಲ್ಲ, ನಾನು ಜಸ್ಟ್ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ಇದು ಲೇಟ್ ಆಯಿತು ನಮಗೆ ತಿಂಡಿ ಕೊಡ್ತಾ ಇದ್ದಿದ್ದು. ಪ್ರಭಾಕರ್ ಅಂತ ಅವ್ರ ಹೆಸರು, ಆಯಿತಾ. ಹೋಟ್ಲು ಓನರು. ನಾನು ನಿಮಗೆ ಮೋಸ್ಟ್ಲಿ ಆಚೆ ಹೋದಾಗ ತೋರಿಸ್ತೀನಿ. ಈ ಹೋಟ್ಲು ಹಿಂದೆಗಡೆ ಒಂದು ಕಾಲೇಜ್ ಇದೆ, ಕಾಲೇಜ್ ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ, ಈ ಕಡೆ ಒಂದು ಗ್ರೀನ್ ಹೌಸ್ ಮಾಡಿದ್ದಾರೆ, ಪಕ್ಕದಲ್ಲಿ ದೊಡ್ಡ ಪಾರ್ಕಿಂಗ್ ಲಾಟ್ ಇದೆ. ಹೆಚ್ಚು ಕಡಿಮೆ ಪಾರ್ಕಿಂಗೇ 1 ಎಕರೆ ಇದೆ ಅನ್ನೋದು. ಪ್ಲಸ್ ಪಕ್ಕದಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಇಷ್ಟಕ್ಕೂ ಓನರ್ ಅವರು. ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಲುಕ್ ಸೋ ಸಿಂಪಲ್ ಆ್ಯಂಡ್ ವೆರಿ ಹಂಬಲ್. ಓಕೆ, ಕಮಿಂಗ್ ಬ್ಯಾಕ್ ಟು ದಿ ಬ್ರೇಕ್ಫಾಸ್ಟ್. ಇನ್ನೂ ನಿಲ್ಲಿಸಿದ್ವಿ. ವಿಚಿತ್ರ ಬ್ರೇಕ್ಫಾಸ್ಟ್ಗಳು ಸಿಗ್ತಾ ಇದೆ ಇಲ್ಲಿ. ಪೂರಿ ಬಾಜಿ ಮತ್ತು ಮಿಸಲ್ ಪಾವ್ ಅಂತ ಕರೀತಾರೆ. ಪಾವ್ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ತಿಂದ್ಬಿಟ್ವಿ ಬೇಗ. ಮತ್ತು ಇದು ನಮ್ಮ ಕಡೆ ಅವಲಕ್ಕಿ, ಇವರು ಪೋಹ ಅಂತ ಕರೀತಾರೆ. ಪೂರಿ ಬಾಜಿ. ಆಮೇಲೆ ಎಲ್ಲದಕ್ಕೂ ಎಣ್ಣೆ ಅಂದರೆ ಅಡುಗೆ ಎಣ್ಣೆ. ಇವು ಹೆವಿ ಎಣ್ಣೆ ಇರುತ್ತೆ. ವರ್ಷ ಪೂರ್ತಿ ಎಣ್ಣೆ ಏನಂತಾರೆ. ಪೂರಿ ಬಾಜಿ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ನಾವೊಂದು 160 ಕಿಲೋಮೀಟರ್ಸ್ ಬಂದಿದ್ದೀವಿ ಆಲ್ರೆಡಿ. ಬಟ್ ಇರೋದ್ರಲ್ಲಿ ಚೆನ್ನಾಗಿರೋ ಹೋಟ್ಲು ಇದು ಸಿಕ್ಕಿದೆ. ಯಾರೂ ಇಲ್ಲ, ಎಂಟೈರ್ ಹೋಟ್ಲ್ ನಾವೇ ಇರೋದು. ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಟೇಸ್ಟ್ ನೋಡುವ. ಆಮೇಲೆ ಪ್ಯೂರ್ ವೆಜ್ ಹೋಟ್ಲನ್ನ ಹುಡ್ಕೊಂಡು ಬಂದು ಇಷ್ಟೊತ್ತಾಯ್ತು, ಏನು ಮಾಡೋಕ್ಕಾಗುತ್ತೆ. ಸಕ್ಕತ್ತಾಗಿದೆ. ಬಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು. ಇಟ್ಸ್ ಹೆವಿ ಫೀಲಿಂಗ್, ಹೆವಿ. ಅದನ್ನೇ ಅವಾಗಲೇ ಹೇಳಕ್ ಬಂದೆ ನಾನು. ವರ್ಷ ಪೂರ್ತಿ ಡಯಟ್ ಮಾಡಿ, ಸೊ ವರ್ಷದಲ್ಲಿ ಒಂದು 15 ದಿನ ಈ ಥರ ಡಯಟ್ ಫುಡ್ ಇಲ್ಲದೇನೆ ಅಲ್ಲಿ ಲೋಕಲಲ್ಲಿ ಸಿಗುವಂಥ ಫುಡ್ನ ಅವ್ರು ಟೇಸ್ಟ್ ಮಾಡ್ತಾರೆ. ನಾವು ಟೇಸ್ಟ್ ಮಾಡ್ತೀವಿ, ನೀನು ಟೇಸ್ಟ್ ಮಾಡ್ತೀರ. ಆದರೆ ಡಯಟ್ ನಾನು ಮಾಡಲ್ವಲ್ಲ, ಅದಕ್ಕೆ ಹೇಳಿದ್ದು. ಸೊ ಇದು ನೋಡಿ ಸ್ನೇಹಿತರೆ, ತಂದು ತೋರಿಸು. ಮಿಸಲ್ ಪಾವ್ ಅಂತ. ಮಿಸಲ್ ಅಂದರೆ ಮಿಕ್ಸ್ಚರು, ಮತ್ತು ಇದಕ್ಕೆ ಒಂದು ಸ್ವಲ್ಪ ಗ್ರೇವಿ ಹಾಕಿರ್ತಾರೆ. ನೋಡಿ ಇಲ್ಲಿ ಎಣ್ಣೆ ತೇಲ್ತಾ ಇದೆ. ಸ್ವಿಮ್ಮಿಂಗ್ ಮಾಡ್ಬೋದು ಒಳಗಡೆ. ಸೊ ಮಿಸಲ್ ಪಾವ್ ಅಂತ. ಪ್ಲಸ್ ಪಾವ್ ಅಂದರೆ ಇದು ಬ್ರೆಡ್ ಆಯಿತಾ ಅಂತ ಇದ್ದೀವಿ. ಟೇಸ್ಟ್ ಮಾಡುವ. ಸ್ವಲ್ಪ ಖಾಲಿ ಆಗಿಬಿಡ್ತೀವಿ, ಬಿಕಾಸ್ ಹೊಟ್ಟೆ ಹಸಿತಾ ಇತ್ತು ಸಿಕ್ಕಾಬಟ್ಟೆ. ಟೇಸ್ಟ್ ಮಾಡೋಣ. ಎಸ್, ಡಿಫ್ರೆಂಟ್ ಟೇಸ್ಟು, ಚೆನ್ನಾಗಿದೆ. ನೈಸ್ಲಿ ಪ್ರಿಪೇರ್ಡ್. ಅಲ್ಲ, ಇದಕ್ಕಿಂತ ಚೆನ್ನಾಗಿರೋ ಸಿಗ್ಬೋದು ನಮಗೆ ಗೊತ್ತಿಲ್ಲ. ಬಟ್ ನಾನು ಫಸ್ಟ್ ಟೈಮ್ ಇದೆಲ್ಲ ತಿಂತಿರೋದು. ಪೂರಿ ತಿಂದಿದ್ದೀನಿ ಬಿಡಿ. ಅವಲಕ್ಕಿ ನಮ್ಮದು ಆ್ಯಸ್ ಯೂಶ್ವಲ್. ನಮಗೆ ರೈಸ್ ಸಿಗಲ್ವಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಅವಲಕ್ಕಿ ತರಿಸಿದ್ದೀವಿ. ಪೋಹ ಅಂತ ಕರೀತಾರೆ ಇವರು. ಉಪ್ಪು ಕಡಿಮೆ ಆಯಿತು. ಬೈಸಾಪ್ ಕೂಡ ಸಾಲ್ಟ್ ಜನ. ಹಾಂ, ನಮಕ್ ಉಪ್ಪು ತೀರಾ ಕಡಿಮೆ ಇದೆ. ಸಾಯಿನಾಥ್ ಮಹಾರಾಜ್ ಕಿ ಜೈ. ಎಸ್, ಬನ್ನಿ ತಿಂಡಿ ತಿಂದು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ. ಶನಿ ಸಿಂಗ್ನಾಪುರಲ್ಲಿ ಸಿಗೋಣ. ಬಾಯ್. ಅಲ್ಲ, ಗ್ರೀನ್ ಹೌಸ್ ಇದೆಯಲ್ಲ, ಗ್ರೀನ್ ಹೌಸ್ ಪಕ್ಕದಲ್ಲಿ ಕಾಲೇಜು, ಸ್ಕೂಲ್ ಇದೆ. ಇದು ಹಿಂದೆಗಡೆ ನೋಡಿ, ಅಲ್ಲಿ ಮರ ಇದೆಯಲ್ಲ, ಲೈಟ್ ಕಂಬ. ಓಕೆ, ಹಿಂದೆಗಡೆ ಟವರ್ ತರ. ತ್ರಿಶೂಲ ತರ ಇದೆ ನೋಡು. ಝೂಮ್ ಮಾಡು. ಈ ಕಡೆ ಇನ್ನು ಲೆಫ್ಟ್ ತ್ರಿಶೂಲ ತರ ಕಾಣಿಸ್ತಿದೆ, ಚಿಕ್ಕ ಲೈಟ್ ಕಂಬ. ಅಲ್ಲಿವರೆಗೂ. ಪ್ಲಸ್ಸು ಈ ನಾವು ಆಫೀಸು, ಯಾವುದೋ ಉದ್ಯೋಗ ಸಮ್ ಆಫೀಸು. ಅದೇ ಪ್ರಭಾಕರ್ ಹೇಳಿದ್ನಲ್ಲ, ಪ್ರಭಾಕರ್ ಬಾಂಬ್ರಿ. ಪ್ಲಸ್ ಇದು ಆನಂದ್ ರೆಸ್ಟೋರೆಂಟು. ಅದ್ರ ಹಿಂದೆಗಡೆ ಸ್ಕೂಲು, ಒಂದು ಕಾಲೇಜು. ಅವ್ರ ತಾಯಿ ಹೆಸರಲ್ಲಿ ಮಾಡಿದಾರಂತೆ. ಓಕೆ, ಇದಿಷ್ಟಕ್ಕೂ ಅವರು ಮಾಲೀಕದಾರರು. ಅದು ಯಾವುದು NH 561
NH561 ಪಕ್ಕದಲ್ಲೇ ಇಷ್ಟು ದೊಡ್ಡ ಪ್ರಾಪರ್ಟಿ. ಹೆಸರೇನೋ ಇದೆ, ಹಾಂ, ಹೆಸರೇನೋ ಇದೆಯಲ್ಲ. ಅಹಮದ್ ನಗರ್ 25 ಕಿಲೋಮೀಟ್ರು. ರೂಯಿ ಚತ್ತಿಸಿ ವಿಚಿತ್ರವಾಗಿದೆ ಹೆಸರು. ಓದಕ್ಕೆ ಕಷ್ಟ ಆಗುತ್ತೆ. ಅದು ಲೆಫ್ಟ್ಗೆ. ಸೊ ಇದಿಷ್ಟು ಇವತ್ತಿನ ತಿಂಡಿಯ ಕತೆ. ಇದಕ್ಕೊಂದು ನಮಗೆ ಫ್ರೀಯಾಗಿ ಒಂದು ಕೀ ಚೈನ್ ಬೇರೆ ಕೊಟ್ಟಿದ್ದಾರೆ ಆ್ಯಸ್ ಎ ಜೆಸ್ಚರ್ ಅನ್ನೋ ಥರ ಒಂದು ಫ್ರೀ ಕೀ ಚೈನ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ ರಶ್ಮಿ, ಬಿಲ್ಲು ಎಷ್ಟು 340 ರೂಪೀಸ್. ಸೂಪರ್ ಅಲ್ಲ. ನಾವು 3 ಬ್ರೇಕ್ಫಾಸ್ಟ್ ತಿಂದು 3 ಟೀ, ಆಮೇಲೆ 3 ಟೀ ಕುಡ್ದಿರೋದು, ವಾಟರ್ ಬಾಟಲ್ ಪ್ಲಸ್ ಒಂದು ವಾಟರ್ ಬಾಟ್ಲು ಎಲ್ಲ ಸೇರಿ 340 ರೂಪಾಯಿ ಆಯಿತು. ಓಕೆ, ಬಟ್ ಅದರಲ್ಲಿ ಇದು ಸ್ವಲ್ಪ ಜಾಸ್ತಿ ಆಯಿತು. ಪೂರಿ ಮತ್ತೆ ಪೂರಿ ಬಾಜಿ ಜಾಸ್ತಿ ಆಯಿತು, 100 ರೂಪಾಯಿ. 120. ಮಿಸಲ್ ಪಾವ್ 120. ಮೋಸ್ಟ್ಲಿ ಮಿಸಲ್ ಪಾವು ಪ್ಲಸ್ ಪೂರಿ ಬಾಜಿ 120 ರೂಪೀಸ್ ಏನೋ ಇತ್ತು. ಆಮೇಲೆ ಪೋಹ 40 ರೂಪಾಯಿ. ಓಕೆ, ನೋ ಪ್ರಾಬ್ಲಮ್. ಬಟ್ ಓಕೆ, ನಮ್ಮ ಬೆಂಗಳೂರಲ್ಲೇ ಇದಾಗಿದ್ರೆ ನನ್ನ ಪ್ರಕಾರ ಒಂದು 500 ರೂಪೀಸ್ವರೆಗೂ ತೊಗೊಂಡಿರೋರೇನೋ. ಬಟ್ ರೋಡ್ ಸೂಪರ್ ಆಗಿದೆ ಸ್ನೇಹಿತರೆ. ಎಲ್ಲ 4 ಲೈನ್ ಹೈವೇ NH. ಇನ್ನೊಂದು 24 ಕಿಲೋಮೀಟರ್ಸ್ ಆದಮೇಲೆ ಅವ್ರ ಹತ್ರ ಕೇಳಿದೆ, ಪ್ರಭಾಕರ್ ಅವ್ರ ಹತ್ರ ಕೇಳಿದೆ, ಲೆಫ್ಟಿಗೆ ಹೋದರೆ ಶಿರಡಿಗೆ ಹೋಗುತ್ತಂತೆ, ಮತ್ತು ರೈಟಿಗೆ ತೊಗೊಂಡ್ರೆ ಶನಿ ಸಿಂಗ್ನಾಪುರ ಯಾವ್ದು ಹತ್ರ ಇದೆ ಅಂತ ಕೇಳಿದೆ. ಶನಿ ಸಿಂಗ್ನಾಪುರ ಹತ್ರ ಇದೆ, ನೀವು ಫಸ್ಟ್ ಶನಿ ಸಿಂಗ್ನಾಪುರ್ಗೆ ಹೋಗ್ಬಿಡಿ, ಆಮೇಲೆ ಬರ್ತಾ ಶಿರಡಿಗೆ ಬನ್ನಿ ನೀವು ಅಂತ ಹೇಳಿದ್ರು ಅವರು. ಬಿಕಾಸ್ ಆಲ್ವೇಸ್ ಲೋಕಲೈಟ್ಸ್ ಗೈಡೆನ್ಸ್ ತಗೋಬೇಕು. ಆಮೇಲೆ ಅವ್ರು ಇನ್ನೂ ಕೇಳ್ತಾರೆ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತ. ಇವ್ರು ಬಿಡಿ, ಈಸ್ ಎ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಆ್ಯಂಡ್ ವೆಲ್ ಸೆಟಲ್ಡ್. ಬಟ್ ಈ ರಸ್ತೆ ಸೈಡ್ನಲ್ಲಿ ನಾವು ಟೀಗೆ ಎಲ್ಲ ಕುಡಿಯೋಕೆ ನಿಂತ್ಕೊಂಡಾಗ ಏನಾಗುತ್ತೆ, ನಮ್ಗೆ ಲಾಸ್ಟ್ ಟೈಮ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಇದು. ಈ ರೋಡ್ ಸೈಡಲ್ಲಿ ಟೀಗೆ ಎಲ್ಲ ಕುಡಿಯೋಕೆ ನಿಂತ್ಕೊಂಡಾಗ ಕೇಳ್ತಾರೆ ಏನಂದರೆ, ಎಲ್ಲಿ ಹೋಗ್ತಾ ಇದ್ದೀರಾ ನೆಕ್ಸ್ಟು, ಯಾವ ಊರಿಗೆ ಹೋಗ್ತಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀರಾ, ನಾಳೆ ಎಲ್ಲಿ ಹೋಗ್ತಿದ್ದೀರಾ ಅಂತ. ಅದೆಲ್ಲ ಶೇರ್ ಮಾಡೋದು ಒಳ್ಳೇದಲ್ಲ ನಮ್ಮ ಸೇಫ್ಟಿಗೆ. ಸೊ ನಾನು ಇವ್ರಿಗೆ ಹೇಳಿದೆ, ಈ ಥರ ಶನಿ ಸಿಂಗ್ನಾಪುರ ಹೋಗ್ತಾ ಇದ್ದೀವಿ ಅಂತ. ಆಮೇಲೆ ಶಿರಡಿಗ ಅಂದರು. ಹೌದು ಸರ್ ಶಿರಡಿಗೆ. ಉಸ್ಕೆ ಬಾದ್ ಅಂದರು ಬ್ಯಾಂಗ್ಳೂರು ಜಾರ ಅಮ್ಮ ಅಂತ ಹೇಳಿದೆ ನಾನು. ಇದು ಸುಮ್ಮನೆ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ರೂಯಿ ಚತ್ತಾಸಿ, ಲಕ್ಷ್ಮಿ ಕರೆಕ್ಟ್ ಆಗೋದು, ರೂಯಿ ಚತ್ತಾಸಿ ಹಳ್ಳಿ ಹೆಸರು, ವಿಲೇಜ್ ನೇಮ್ ರೂಯಿ ಚತ್ತಾಸಿ. ಓಕೆ ಬನ್ನಿ, ವೆದರ್ ಚೆನ್ನಾಗಿದೆ, ಒಳ್ಳೆ ಮೋಡ, ಅದ್ಭುತವಾಗಿದೆ ವೆದರು. ಬನ್ನಿ ಹೋಗೋಣ, ಸಿಗೋಣ. ಮತ್ತು ಶನಿ ಸಿಂಗಣಾಪುರದಲ್ಲಿ ಅಲ್ಲೂ ಸಹ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆಲ್ಲ ತೋರಿಸಿ. ಅಲ್ಲಿ ಬೇರೆ ಏನು ಜಾಗಗಳಿದ್ದಾವೆ, ಮೋಸ್ಟ್ಲಿ ಶನಿ ಸಿಂಗಣಾಪುರಲ್ಲಿ ಏನು ಇಲ್ಲ, ಅದೊಂದೇ ದೇವಸ್ಥಾನ ಇದೆ ಅನಿಸುತ್ತೆ. ಅದನ್ನು ನೋಡಿಕೊಂಡು ವಿ ಹ್ಯಾವ್ ಟು ಗೋ ಟು ಶಿರ್ಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಧ್ಯದಲ್ಲಿ ನಿದ್ದೆ ಅಂತ ಹೇಳ್ತಾರಲ್ಲ, ತುಂಬ ನಿದ್ರೆ ಬಂದರೆ. ಈಗ ತಿಂಡಿ ತಿಂದರು, ತುಂಬ ಟಯರ್ಡ್ ಆಗಿದೆ. ಅದಕ್ಕೆ ನೋಡಿ ಈಗ ಕಾರ್ ಸೈಡಲ್ಲಿ ಹಾಕಿ ಕೊರ್ಕೆ ಹೊಡಿತಾ ಇದ್ದಾರೆ. ಇದೆ ಬ್ರೇಕ್ ಅಂದರೆ. ಸ್ನೇಹಿತರೆ, ನಾವು ಪ್ಲಾನ್ ಪ್ರಕಾರ ಶನಿ ಸಿಂಗನಾಪುರಕ್ಕೆ ರೀಚ್ ಆಗಿದ್ದೀವಿ. ಬೆಳಿಗ್ಗೆ ಹೊರಟು 4:15ಗೆ ತಿಂಡಿ ತಿಂದು, ಸೊ 10:15 ಇವಾಗ ನಾವು ಆಸ್ ಯೂಶುವಲ್ ಟೈಮ್ಗೆ ರೀಚ್ ಆಗಿದ್ದೀವಿ. ಇನ್ನು 7 ನಿಮಿಷ ತೋರಿಸ್ತಾ ಇದೆ ದೇವಸ್ಥಾನಕ್ಕೆ. ಎಸ್, ನೈಸ್ ವೆದರ್, ಒಳ್ಳೆ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಇದೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ದೇವಸ್ಥಾನದಲ್ಲಿ ದರ್ಶನ ಮಾಡೋಣ. ದರ್ಶನ ಮಾಡೋಕ್ಕೆ ಫೋನ್ ಬಿಡ್ತಾರಲ್ವೋ ಗೊತ್ತಿಲ್ಲ, ಲೆಟ್ಸ್ ಸಿ.